ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ನಿನ್ನೆವರೆಗೂ ನಾವು ಕೆಲವೊಂದು ಸಂವಿಧಾನದ ಕೆಲವೊಂದು ಮಾಹಿತಿಯನ್ನು ಕಾನ್ಸೆಪ್ಟ್ಗಳನ್ನು ಬೇರೆ ಒಂದು ದೇಶದಿಂದ ಬೇರೆ ಒಂದು ಸಂವಿಧಾನದಿಂದ ನಾವು ಎರವಲು ಪಡೆದಿದ್ವಿ. ಅದರ ಬಗ್ಗೆ ನಿನ್ನೆ ಮಾತಾಡಿದ್ವಿ. ಇವತ್ತು ಕೂಡ ಅದೇ ಮಾಹಿತಿ ಜೊತೆಗೆ ಬೇರೆ ಒಂದು ಮಾಹಿತಿಯನ್ನು ಕೂಡ ಇವತ್ತು ನೋಡೋಣ. ಆ ಒಂದು ಸೋರ್ಸಸ್ಸನ್ನು ನಾವು ಇವತ್ತು ಒಂದು ಟೇಬಲ್ ರೀತಿಯಲ್ಲಿ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಟೇಬಲಲ್ಲಿ ಮಾಡಿದ್ದೇವೆ. ಸೊ ಇದನ್ನು ನೀವು ಇಂಪಾರ್ಟೆಂಟ್ ನೋಟ್ಸ್ ಆಗಿ ಬರ್ಕೊಳ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ಪೆನ್ಸಿಲನ್ನು ತೆಗೆದುಕೊಂಡ್ಬಿಡೋಣ. ಸಂವಿಧಾನದ ಮೂಲಗಳು ಅಂದರೆ ಎಲ್ಲಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಸೊ ವಾಟ್ ಆರ್ ದ ಸೋರ್ಸಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ನೋಡಿ, ಮೊದಲು ಸಂಸದೀಯ ಪದ್ಧತಿ ನಾನು ಹೇಳಿದೆ. ಮೇಲ್ಮನೆ, ಕೆಳಮನೆ, ಲೋಕಸಭೆ, ರಾಜ್ಯಸಭೆ, ಈ ರೀತಿ ಒಂದು ಸಂಸದೀಯ ಪದ್ಧತಿ ಇದೆ. ಅದರ ಬಗ್ಗೆ ಮುಂದೆ ನಾವು ಇನ್ ಡಿಟೇಲ್ ಆಗಿ ಕಲಿತಾ ಹೋಗೋಣ. ಈಗ ಮೇಲ್ಮೇಲೆ ನಾವು ಬೇಗ ರಿವಿಷನ್ ರೀತಿಯಲ್ಲಿ ಇದನ್ನು ಮಾಡೋಣ. ಫಸ್ಟ್ನೇ ಈ ಸಂಸದೀಯ ಪದ್ಧತಿಯನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಕಾನೂನಿನ ಆಧಿಪತ್ಯ, ರೂಲ್ ಆಫ್ ಲಾ. ಅಂದರೆ ಇವಾಗ ಕೆಲವೊಂದು ಕಾನೂನುಗಳನ್ನು ನಾವು ಮಾಡ್ತೇವೆ. ಆ ಕಾನೂನುಗಳನ್ನು, ಆ ರೂಲ್ಗಳನ್ನು ಆ ಪಬ್ಲಿಕ್ ಜನತೆ ಅಂದರೆ ಸಾರ್ವಜನಿಕರು ಅದನ್ನು ಫಾಲೋ ಮಾಡುವ ರೀತಿಯಲ್ಲಿ ಆ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ನಾವು ಎಲ್ಲಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳಿದರೆ ಬ್ರಿಟಿಷ್ ಸಂವಿಧಾನದಿಂದ ನಾವು ಎರವಲನ್ನು ಪಡೆದುಕೊಂಡಿದ್ದೇವೆ. ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ನೆಕ್ಸ್ಟು ಲೋಕಸಭಾ ಸದಸ್ಯರ ಜವಾಬ್ದಾರಿಗಳು, ಮಂತ್ರಿಮಂಡಲ. ಈ ಲೋಕಸಭೆಯ ಸದಸ್ಯರು ಏನಿದ್ದಾರಲ್ಲ, ಅವರು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಮತ್ತು ಮಂತ್ರಿಮಂಡಲ ಇರಬೇಕು, ಯಾವ ರೀತಿ ಅದು ಸ್ಟ್ರಕ್ಚರ್ ಆಗಬೇಕು. ಈ ಒಂದು ಮಾಹಿತಿಯನ್ನು ನಾವು ಎಲ್ಲಿಂದ ಅಂದರೆ ಬ್ರಿಟಿಷ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ಬಾಪತಿ ಸ್ಥಾನಮಾನ ಅಂದರೆ ಅತ್ಯುನ್ನತವಾಗಿರುವಂಥ ಕೆಲವೊಂದು ಸ್ಥಾನಮಾನಗಳಿದ್ದಾವೆ. ಆ ಸ್ಥಾನಮಾನಗಳನ್ನು ನಾವು ಎಲ್ಲಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲಿ ಹೈರಾರ್ಕಿ ಸಿಸ್ಟಮ್ ನಾವೇನು ಹೇಳ್ತೀವಲ್ಲ, ಮೊದಲು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇರಬೇಕು, ಮಂತ್ರಿಮಂಡಲ ಇರಬೇಕು, ನೆಕ್ಸ್ಟು ಉಪ ಪ್ರಧಾನಿ ಇರಬೇಕು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಈ ರೀತಿ ಏನು ಬಾಪತಿ ಸ್ಥಾನಮಾನಗಳಿದ್ದಾವಲ್ಲ. ಸೊ ಇದನ್ನು ನಾವು ಎಲ್ಲಿಂದ ತೆಗೆದುಕೊಂಡು ಬಂದಿರೋದು ಅಂತ ಹೇಳಿದರೆ ಅದು ಬ್ರಿಟಿಷ್ ಸಂವಿಧಾನದಿಂದ ತೆಗೆದುಕೊಂಡು ಬಂದಿದ್ದೇವೆ. ನೆಕ್ಸ್ಟು ಕಾನೂನು ಮಾಡುವ ವಿಧಾನಗಳು. ಒಂದು ಕಾನೂನನ್ನು ನಾವು ಸಿದ್ಧಪಡಿಸಬೇಕಪ್ಪ. ನಿಮಗೆ ಬೇಸಿಕ್ಕಾಗಿ ಇನ್ಫಾರ್ಮೇಷನ್ ಗೊತ್ತಿರ್ಬೋದು. ಅಂದರೆ ಒಂದು ಪಾರ್ಲಿಮೆಂಟಲ್ಲಿ ಒಂದು ಮ್ಯಾಟ್ರ್ ಮೇಲೆ ಒಂದು ಮಾಹಿತಿ ಮೇಲೆ ಒಂದು ಕಾನ್ಸೆಪ್ಟ್ ಮೇಲೆ ಡಿಸ್ಕಷನ್ ನಡೀತೆ, ಮೆಜಾರಿಟಿ ಬರುತ್ತೆ. ಮೆಜಾರಿಟಿ ಬಂದು ಆ ಮೆಜಾರಿಟಿ ಬಂದಿರುವಂಥ ಒಂದು ಏನು ಬಿಲ್ ಇರುತ್ತಲ್ಲ, ಅದು ರಾಷ್ಟ್ರಪತಿ ಹತ್ರ ಹೋಗುತ್ತೆ. ರಾಷ್ಟ್ರಪತಿ ಹೋಗಿ ಅದು ರಾಷ್ಟ್ರಪತಿ ಏನಾದರೂ ಅದನ್ನು ಅನುಮತಿ ಕೊಟ್ಟು ಸೈನ್ ಮಾಡಿತು ಅಂತಂದರೆ ಅದು ಒಂದು ಕಾನೂನಾಗಿ ಮಾರ್ಪಡುತ್ತೆ. ಈ ಒಂದು ಸಿಸ್ಟಮ್ ಏನಿದೆಯಲ್ಲ, ಈ ಒಂದು ಪ್ರೊಸೆಸ್ ಏನಿದೆಯಲ್ಲ, ಈ ಒಂದು ಕಾನ್ಸೆಪ್ಟನ್ನು ಎಲ್ಲಿಂದ ನಾವು ಎರವಲು ಪಡೆದಿದ್ದೇವೆ ಅಂತ ಹೇಳಿದರೆ ಇದನ್ನು ನಾವು ಎರವಲು ಪಡೆದಿರೋದು ಬ್ರಿಟಿಷ್ ಸಂವಿಧಾನದಿಂದನೇ ನಾವು ಎರವಲು ಪಡೆದುಕೊಂಡಿದ್ದೇವೆ. ನೆಕ್ಸ್ಟು ನೋಡಿ ಸ್ನೇಹಿತರೆ, ನೆಕ್ಸ್ಟು ಏಕಪೌರತ್ವ ಪದ್ಧತಿ. ಆಲ್ರೆಡಿ ಐ ಟೋಲ್ಡ್ ಯು ಗೈಸ್, ಸಿಂಗಲ್ ಸಿಟಿಸನ್ಶಿಪ್ ಅಂತ ಅಂದರೆ ಒಂದೇ ಪೌರತ್ವವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ದ್ವಿಪೌರತ್ವ ಆಗೋದಿಲ್ಲ ಅನ್ನೋಂಥ ಈ ಒಂದು ಕಾನ್ಸೆಪ್ಟನ್ನು ಕೂಡ ನಾವು ಬ್ರಿಟಿಷ್ ಗೌರ್ಮೆಂಟಿಂದ ತೆಗೆದುಕೊಂಡಿದ್ದೇವೆ, ಬ್ರಿಟಿಷ್ ಒಂದು ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಅಮೇರಿಕ ಸಂವಿಧಾನದಿಂದ ಏನೇನು ತೆಗೆದುಕೊಂಡಿದ್ದೇವೆ? ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ನ್ಯಾಯಿಕ ಸ್ವತಂತ್ರ ಮತ್ತು ಉಪರಾಷ್ಟ್ರಪತಿಯ ಕಾರ್ಯಗಳೇನು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಸ್ವರೂಪ ಹೆಂಗಿರಬೇಕು, ಅದರ ಕಾರ್ಯಗಳು ಏನಾಗಿರಬೇಕು ಅನ್ನುವಂಥದ್ದನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಪ್ರಸ್ತಾವನೆ, ಮೊದಲೇದಾಗಿ ನಮ್ಮದು ಏನು ಪೀಠಿಕೆ ಇದೆಯಲ್ಲ ಅದನ್ನು ಕೂಡ ನಾವು ಅಮೇರಿಕ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟು ನೋಡಿ ಸ್ನೇಹಿತರೆ,
ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪದಚ್ಯುತಿ ಮಾಡೋದು, ಅದನ್ನು ಎಲ್ಲಿಂದ ಅಮೇರಿಕಾದಿಂದನೂ ಕೂಡ ನಾವು ತೆಗೆದುಕೊಂಡಿದ್ದೇವೆ. ಅಮೇರಿಕ ಸಂವಿಧಾನದಿಂದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ, ಆ ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪದಚ್ಯುತಿ ಅವರನ್ನು ಆ ಕೆಲಸದಿಂದ ಪದಚ್ಯುತಿಗೊಳಿಸಬೇಕಾದ್ರೆ ಈ ಒಂದು ಸಿಸ್ಟಮನ್ನು ನಾವು ಅಮೇರಿಕದ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ನೋಡಿ, ಈ ಒಂದು ಮಾಹಿತಿ ಯಾವುದು ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು. ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ನಿರ್ದೇಶಕ ತತ್ವಗಳು ಏನು ಅಂತಂದರೆ, ಒಂದು ದೇಶ ಅಲ್ಲಿರುವಂಥ ಸಂಸತ್ತು ಅಥವಾ ಮಂತ್ರಿಮಂಡಲ ಒಂದು ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಈ ದೇಶವನ್ನು ಸುಗಮವಾಗಿ ಮತ್ತು ಒಂದು ನಿರ್ದಿಷ್ಟ ಗುರಿಯತ್ತ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಡೈರೆಕ್ಷನನ್ನು ಅಂದರೆ ನಿರ್ದೇಶನವನ್ನು ಮಾಡ್ತಾವಲ್ಲ, ಅದನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳಂತ ಹೇಳ್ತೀವಿ. ಈ ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡಿದ್ದೆ ಎಲ್ಲಿಂದ ಅಂತ ಹೇಳಿದರೆ ಐರ್ಲೆಂಡ್ ಸಂವಿಧಾನದಿಂದ ನೋಡಿ ಸ್ನೇಹಿತರೆ. ನೆಕ್ಸ್ಟು ರಾಜ್ಯಸಭೆಯ ಸದಸ್ಯರು ಅವರನ್ನು ಯಾವ ರೀತಿ ನೇಮಕ ಮಾಡಬೇಕು, ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಅವರ ಕರ್ತವ್ಯಗಳೇನು, ಇವೆಲ್ಲವನ್ನು ನಾವು ಎಲ್ಲಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತಂದರೆ ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲನ್ನು ಪಡೆದುಕೊಂಡಿದ್ದೇವೆ. ನೆಕ್ಸ್ಟು ರಾಷ್ಟ್ರಪತಿ ಅವರ ರೋಲ್ ಏನು, ರಾಷ್ಟ್ರಪತಿ ಯಾವ ಕೆಲಸಗಳನ್ನು ಮಾಡಬೇಕು, ರಾಷ್ಟ್ರಪತಿಗೆ ಇರುವಂಥ ಸ್ಥಾನಮಾನಗಳೇನು, ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಅವರ ಜವಾಬ್ದಾರಿಗಳೇನು, ಇವೆಲ್ಲವನ್ನು ಈ ಒಂದು ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದು ಅಂತ ಹೇಳಿದರೆ ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ ಸ್ನೇಹಿತರೆ. ನೆಕ್ಸ್ಟು ಕೆನಡಾ ಸಂವಿಧಾನದಿಂದ ಕೇಂದ್ರ ಸರ್ಕಾರ ಇದು ಪವರ್ಫುಲ್ ಆಗಿರುತ್ತೆ, ಶಕ್ತಿಯುಕ್ತ ಕೇಂದ್ರ ಸರ್ಕಾರ, ಈ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಕೇಂದ್ರದ ವಿಶೇಷಾಧಿಕಾರಿಗಳು ಅಂದರೆ ಕೇಂದ್ರಕ್ಕೆ ವಿಶೇಷ ಅಧಿಕಾರಗಳಿದ್ದಾವೆ, ಈ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ರಾಜ್ಯಪಾಲರ ನೇಮಕ ಮಾಡುವಂಥದ್ದಾಗಿರ್ಬೋದು. ಇವೆಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಎಲ್ಲಿಂದ ಅಂದರೆ ಕೆನಡಾ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ನೋಡಿ ಸ್ನೇಹಿತರೆ, ನೆಕ್ಸ್ಟು ಆಸ್ಟ್ರೇಲಿಯಾ ಸಂವಿಧಾನದಿಂದ ಯಾವೆಲ್ಲ ಒಂದು ಮಾಹಿತಿಯನ್ನು ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂತ ನೋಡೋದಾದರೆ ಮೊದಲನೇದಾಗಿ ಸಮವರ್ತಿ ಪಟ್ಟಿ ಅಂದರೆ ನೋಡಿ ಕಾಂಕರೆಂಟ್ ಲಿಸ್ಟ್ ಅಂತೇಳಿ ಕರಿತೇವೆ ಇದನ್ನು. ಅಂದರೆ ಯಾವುದೇ ಒಂದು ವಿಷಯ ಅಥವಾ ಯಾವುದೇ ಒಂದು, ಇವಾಗ ಶಿಕ್ಷಣ ಅಂತ ತಗೊಳ್ರಿ, ಇದು ಶಿಕ್ಷಣ ಅನ್ನುವಂಥದ್ದು ಇದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಶಿಕ್ಷಣ ಅನ್ನುವಂಥದ್ದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಅಂದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಇರಬೇಕು ಮತ್ತು ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಅದು ಇರಬೇಕು. ಇವೆರಡಕ್ಕೂ ಸಂಬಂಧಪಟ್ಟಿರುವಂಥದ್ದು ಏನು ಶಿಕ್ಷಣ ಇದೆಯಲ್ಲ, ಇದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ. ಈ ಒಂದು ಕಾನ್ಸೆಪ್ಟನ್ನು ಎಲ್ಲಿಂದ ತಗೊಂಡಿದೆ ಅಂತ ಹೇಳಿದರೆ ಅದು ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯೋದು. ಅಂದರೆ ಸಂಸತ್ತಿನಲ್ಲಿ ಜಂಟಿ ಅಧಿವೇಶನ ಹೆಂಗಪ್ಪ ಅಂತ ಹೇಳಿದರೆ ಮೇಲ್ಮನೆಯವರು ಮತ್ತು ಕೆಳಮನೆಯವರು ಇಬ್ಬರು ಸೇರಿ ಜಂಟಿ ಅಧಿವೇಶನ ಮಾಡಬೇಕು. ಈ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ದು ಎಲ್ಲಿಂದ ಅಂದರೆ ಆಸ್ಟ್ರೇಲಿಯಾದಿಂದ. ಅದೇ ರೀತಿ ವ್ಯಾಪಾರ ಸ್ವತಂತ್ರ ಅಂದರೆ ನೀನು ಎಲ್ಲಾದರೂ ಹೋಗಿ ವಾಣಿಜ್ಯ ಒಂದು ಅಥವಾ ಕಮರ್ಷಿಯಲ್ ಆಗಿ ನೀವು ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಳ್ಬೋದು ಅನ್ನುವಂಥದ್ದನ್ನು ಎಲ್ಲಿಂದ ತೆಗೆದುಕೊಂಡಿದೆ ಅಂತಂದರೆ ಆಸ್ಟ್ರೇಲಿಯಾದಿಂದ ನಾವು ತೆಗೆದುಕೊಳ್ಳಲಾಗಿದೆ. ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ಈ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಸಂವಿಧಾನದ ತಿದ್ದುಪಡಿ ಕಾನೂನು. ಇವಾಗೇನು ಅಮೆಂಡ್ಮೆಂಟ್ಸ್ಗಳನ್ನು ಮಾಡ್ತೀವಲ್ಲ, ಅಮೆಂಡ್ಮೆಂಟ್ಸ್ಗಳನ್ನು, ಸೊ ಈ ಒಂದು ಕಾನ್ಸೆಪ್ಟನ್ನು ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದರೆ ದಕ್ಷಿಣ ಆಫ್ರಿಕಾದಿಂದ ತೆಗೆದುಕೊಂಡಿದ್ದೀವಿ ನೋಡಿ ಸ್ನೇಹಿತರೆ, ದಕ್ಷಿಣ ಆಫ್ರಿಕಾ. ಮತ್ತು ಅದರ ಜೊತೆಗೆ ರಾಜ್ಯಸಭಾ ಚುನಾವಣೆಗಳು ಯಾವ ರೀತಿ ನಡೀಬೇಕು ಅನ್ನುವಂಥದ್ದಾಗಿರ್ಬೋದು, ರಾಜ್ಯಸಭೆ ಚುನಾವಣೆಯ ಮಹತ್ವ ಏನು, ಇವೆಲ್ಲ ಇನ್ಫಾರ್ಮೇಷನ್ನ ನಾವು ದಕ್ಷಿಣ ಆಫ್ರಿಕಾದಿಂದ ತೆಗೆದುಕೊಂಡಿದ್ದೇವೆ. ತೆಗೆದುಕೊಂಡಿದ್ದೀವಿ ನೋಡಿ ಸ್ನೇಹಿತರೆ. ನೆಕ್ಸ್ಟು ನಾವು ಮೂಲಭೂತ ಹಕ್ಕುಗಳನ್ನು ನೋಡೋಣ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಇಲ್ಲಿ ಭಾರತ ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ವಿವರ ನಿಮಗೆ ನೀಡಲಾಗ್ತದೆ ನೋಡಿ. ಈ ಕ್ವಶನ್ ಆಗ್ಬೋದು, ಅಂದರೆ ಈ ಮೂಲಭೂತ ಹಕ್ಕುಗಳನ್ನು
ನಾವು ಸಂವಿಧಾನದ ಯಾವ ಭಾಗದಲ್ಲಿ ನೋಡ್ಬೋದು ಅಂತ ಕೇಳಿದರೆ ನೀವು ಸಂವಿಧಾನದ 3ನೇ ಭಾಗದಲ್ಲಿ ನೋಡ್ಬೋದು ಅಂಥೇಳಿ ಆ ಆಪ್ಷನ್ಸ್ಗೆ ಟಿಕ್ ಹಾಕ್ಬೋದು ಅಲ್ವಾ. ನೆಕ್ಸ್ಟ್ ನೋಡಿ, ಈ ಹಕ್ಕುಗಳನ್ನು ಜಾತಿ, ಬಣ್ಣ, ಜನಾಂಗ, ಧರ್ಮ, ಲಿಂಗ ಭೇದವಿಲ್ಲದೆ ಭಾರತದ ಪ್ರಜೆಗಳೆಲ್ಲರೂ ಕೂಡ ಅನುಭವಿಸುತ್ತಾರೆ ಮತ್ತು ಅನುಭವಿಸಬೇಕು. ನೋಡಪ್ಪ, ಮೂಲಭೂತ ಹಕ್ಕುಗಳಿದ್ದಾವೆ, ಈ ಫಂಡಮೆಂಟಲ್ ರೈಟ್ಸ್. ಇಲ್ಲಿ ನಿಮಗೆ ಡಿಸ್ಕ್ರಿಮಿನೇಷನ್ ಇಲ್ಲ, ಅಂದರೆ ಇಲ್ಲಿ ಯಾರು ಮೇಲಿಲ್ಲ ಯಾರು ಕೀಳಿಲ್ಲ, ಎಲ್ಲರೂ ಕೂಡ ಇದನ್ನು ಅನುಭವಿಸಬೇಕು. ಯಾವುದನ್ನು ನಮ್ಮ ಒಂದು ರೈಟ್ಸನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಅನುಭವಿಸಬೇಕು ಅನ್ನುವಂಥದ್ದನ್ನು ಈ ಮೂಲಭೂತ ಹಕ್ಕುಗಳು ಹೇಳ್ತವೆ. ನೋಡಿ ಸ್ನೇಹಿತರೆ, ಮೂಲಭೂತ ಹಕ್ಕುಗಳು ನೋಡಿ. ಇವಾಗ ನನ್ನ ಒಂದು ಹಕ್ಕು ಏನಪ್ಪ ಅಂದರೆ, ನಮ್ಮ ತಂದೆಯ ಆಸ್ತಿ ನನಗೆ ಸಿಗಬೇಕು ಅನ್ನುವಂಥದ್ದು ನನಗೇನು ಹಕ್ಕಿದೆಯಲ್ಲ, ಅದೇ ರೀತಿಯಾಗಿ ಈ ಒಂದು ಭಾರತದ ಪ್ರಜೆಗೆ ಕೆಲವೊಂದು ಹಕ್ಕುಗಳಿದ್ದಾವೆ. ಆ ಹಕ್ಕುಗಳು ಎಲ್ಲರೂ ಕೂಡ, ಎಲ್ಲ ಜಾತಿಯವರು, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಕೂಡ ಯಾವುದೇ ಭೇದವಿಲ್ಲದೆ ನೀವು ಅವುಗಳನ್ನು ಅನುಭವಿಸಬೇಕು. ನೋಡಪ್ಪ, ನಾನು ಕ್ರಿಶ್ಚಿಯನ್, ನಾನು ಬೌದ್ಧ, ನಾನು ಹಿಂದೂ, ನಾನಷ್ಟೇ ಅನುಭವಿಸಬೇಕು, ಮುಸ್ಲಿಮ್ಸ್ ಅನುಭವಿಸೋಂಗಿಲ್ಲ, ಹಿಂಗಿಲ್ಲ. ಆ ರೀತಿ ನೀವು ಡಿಸ್ಕ್ರಿಮಿನೇಷನ್, ಭೇದ ಭಾವ ಮಾಡೋಂಗಿಲ್ಲ. ಎಲ್ಲರೂ ಕೂಡ ಇದನ್ನು ಅನುಭವಿಸಬೇಕು. ಯಾವುದನ್ನು? ನಮ್ಮ ಭಾರತದ ಮೂಲಭೂತ ಹಕ್ಕುಗಳನ್ನು ನಾವೆಲ್ಲರೂ ಕೂಡ ಅನುಭವಿಸಬೇಕು. ಸೊ ಅನುಭವಿಸ್ಬೇಕಂತ ಹೇಳಿ ಎಷ್ಟು ಒಂದು ಹಕ್ಕುಗಳನ್ನು ಕೊಟ್ಟಿದೆ ಅಂತ ನೋಡೋದಾದರೆ, ಭಾರತದ ಸಂವಿಧಾನವು ಭಾರತೀಯ ಪ್ರಜೆಗಳಿಗೆ 6 ಫಂಡಮೆಂಟಲ್ ರೈಟ್ಸನ್ನು ಕೊಟ್ಟಿದೆ, 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಈ ಹಕ್ಕುಗಳನ್ನು ಕೊಟ್ಟಿರೋ ಬಗ್ಗೆ ಯಾವ ವಿಧಿ ಹೇಳುತ್ತೆ ಅಂತ ಹೇಳಿದರೆ, ವಿಧಿ 12ರಿಂದ 35ವರೆಗೂ ಕೂಡ ನೀವು ನೋಡ್ಕೊಂಡು ಹೋಗಿ ಈ ಮೂಲಭೂತ ಹಕ್ಕುಗಳು ಸೊ ನಿಮಗೆ ಎಲ್ಲ ಮಾಹಿತಿಯನ್ನು ನೀಡಿದೆ. ಅವೇನು ಅಂತ ಹೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಮಾನತೆಯ ಹಕ್ಕು. ಇದು ಎಲ್ಲ ಪ್ರಜೆಗಳಿಗೆ ಈ ಹಕ್ಕನ್ನು ನೀಡಲಾಗ್ತದೆ. ಸಮಾನತೆ ಹಕ್ಕು ರೀ, ಎಲ್ಲರೂ ಸಮಾನರು. ಇಲ್ಲಿ ಪ್ರಧಾನಮಂತ್ರಿ ಮಗ ಇದ್ದಾನೆ, ಅವನು ಶ್ರೇಷ್ಠ. ಇಲ್ಲೊಬ್ಬ ಗಾರೆ ಕೆಲಸ ಮಾಡೋವನು ಮತ್ತು BBMPಯಲ್ಲಿ ಕಸ ಗೂಡಿಸುವಂಥ ಕೆಲಸ ಮಾಡುವಂಥವನು ಇದಾನಲ್ಲ, ಅವನು ಕೀಳು, ಮತ್ತು ಪ್ರಧಾನಿ ಮತ್ತು CM ಮಗ ಗ್ರೇಟು. ಇಲ್ಲ, ಎಲ್ಲರೂ ಕೂಡ ಸಮಾನರು. ಇಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ ಸಮಾನರು. ಓಕೆ, ಅದು ಯಾವ ರೀತಿ ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ಸಮಾನ ರಕ್ಷಣೆ. ನಾನು ಆಲ್ರೆಡಿ ಹೇಳಿದೆ, ಎಲ್ಲರೂ ಸಮಾನರು ಇಲ್ಲಿ ಕಾನೂನಿನ ಮುಂದೆ. ಅಂದರೆ ಒಂದು ಕಾನೂನು ಇದೆಯಪ್ಪ. ಏನು ಕಾನೂನು? ಇವಾಗೇನಾದರೂ ಯಾರಾದರೂ ಕೊಲೆ ಮಾಡಿದರು, ಅವರಿಗೆ 7 ವರ್ಷ ಜೈಲು ಶಿಕ್ಷೆ ಅಥವಾ ಮರಣ ದಂಡನೆಯನ್ನು ವಿಧಿಸಬೇಕು ಅಂತೇಳಿ ಹೇಳ್ತು. ನೋಡಿ, ಇಲ್ಲಿ PM ಮಗ ಬಂದ, ಅವನು ಒಂದು ಕೊಲೆ ಮಾಡ್ದ. BBMPಯಲ್ಲಿ ಕೆಲಸ ಮಾಡುವಂಥ ಒಬ್ಬ, ಅಂದರೆ ಚರಂಡಿ ಕೆಲಸ ಮಾಡುವಂಥವ್ರು ಒಬ್ಬರು ಬಂದರು, ಅವರು ಮಗ ಒಂದು ಕೊಲೆ ಮಾಡಿದ. ನೋಡಿ, ಇವನು PM ಇದ್ದಾನೆ, PM ಮಗ ಇದ್ದಾನೆ, ಇವರಿಗೆ ಬರೀ 2 ವರ್ಷ ಜೈಲು ಶಿಕ್ಷೆ ಹಾಕ್ರಿ, ಬರೀ 2 ವರ್ಷ ಹಾಕ್ರಿ. ನೋಡಿ, ಇವನು ಕೆಳಮಟ್ಟದ ಕೆಲಸ ಮಾಡ್ತಿರುವಂಥ, ಕೆಳಮಟ್ಟದಲ್ಲ, ಒಟ್ಟಲ್ಲಿ ಸ್ವಚ್ಛತೆ ಕೆಲಸ ಮಾಡ್ತಿರುವಂಥ BBMPಯ ಒಂದು ಚರಂಡಿ ಕೆಲಸವನ್ನು ಮಾಡಿರುವಂಥ ಅವರ ಮಗಗೆ 8 ವರ್ಷ ಜೈಲು ಶಿಕ್ಷೆ ಹಾಕಿ ಅಂತ ಹಿಂಗೆ ಹೇಳೋಂಗಿಲ್ಲ. ನೀವು ಹಿಂಗೆ ಹೇಳೋದೇ ಇಲ್ಲ. ಈ ರೀತಿ ಏನಾದರೂ ನೀವು ಡಿಸ್ಕ್ರಿಮಿನೇಷನ್ ಮಾಡಿದರೆ ಕಾನೂನು ಕೊಡುವಂಥ ಶಿಕ್ಷೆಗೆ ನೀವು ಒಳಪಡಬೇಕಾಗುತ್ತದೆ. ಅದಕ್ಕೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅದೇ ಕಾನೂನಿನಿಂದ ಎಲ್ರಿಗೂ ಕೂಡ ಸಮಾನ ರಕ್ಷಣೆ ಆಗಬೇಕು. ದೊಡ್ಡ ಮಟ್ಟದ ಕೆಲಸಗಾರ ಆಗಿರ್ಬೋದು, ಚಿಕ್ಕ ಮಟ್ಟದ ಕೆಲಸಗಾರ ಆಗಿರ್ಬೋದು, ಎಲ್ರಿಗೂ ಕೂಡ ಸರಿಸಮಾನವಾದ ಅವಕಾಶ ಮತ್ತು ಸರಿಸಮಾನರು ಎಲ್ಲರೂ ಅನ್ನುವಂಥದ್ದನ್ನು ನೋಡಿ ನಮಗೆ ಫಂಡಮೆಂಟಲ್ ರೈಟ್ಸ್ ಹೇಳುತ್ತೆ. ಫಂಡಮೆಂಟಲ್ ರೈಟ್ಸ್ ಇದೆ ನಮಗೆ. ಓಕೆ, ನೆಕ್ಸ್ಟು ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಜೊತೆಗೆ ರಾಜ್ಯದಿಂದ ತಾರತಮ್ಯ ಆಗುವುದಕ್ಕೆ ನಿಷೇಧ. ನೋಡಿ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಅಂದರೆ ಹಿಂದೂ, ಮುಸ್ಲಿಮಾನ್, ಕ್ರಿಶ್ಚಿಯನ್, ಬೌದ್ಧ,
ಜೈನ, ಪರ್ಷ್ಯ, ಈ ರೀತಿ ಅನೇಕ ಧರ್ಮಗಳಿದ್ದಾವೆ. ಆ ಧರ್ಮಗಳ ಆಧಾರದ ಮೇಲೆ ನೀವು ಎಲ್ಲರೂ ಸಮಾನರು. ಈಗ ನಾವು ಪಾಪ್ಯುಲೇಷನ್ ಜಾಸ್ತಿ ಇದೆ ಒಂದು ಧರ್ಮದಲ್ಲಿ, ಅವರು ಶ್ರೇಷ್ಠರು, ಕಡಿಮೆ ಅಲ್ಪಸಂಖ್ಯಾತರಿದ್ದಾರೆ ಅವರು ಕನಿಷ್ಠರು, ಈ ರೀತಿ ಹೇಳಂಗಿಲ್ಲ, ಎಲ್ಲರೂ ಕೂಡ ಸಮಾನರು. ಅದೇ ರೀತಿ ಜನಾಂಗ, ನಾನು ಆ ಕಮ್ಯುನಿಟಿಯಿಂದ ಬಂದಿದ್ದೇನೆ, ನಾನು ಶ್ರೇಷ್ಠ, ಈ ಕಮ್ಯುನಿಟಿಯಿಂದ, ಈ ಜನಾಂಗದಿಂದ ನಾನು ಬಂದಿದ್ದೇನೆ, ನಮ್ಮ ಜನಾಂಗ ಶ್ರೇಷ್ಠವಾದದ್ದು ಅಲ್ರಿ. ಕಾಡು ಜನಾಂಗನ ಆಗಲಿ, ನಾಡು ಜನಾಂಗ ಆಗಲಿ, ಯಾವುದೇ ಜನಾಂಗ ಇರಲಿ, ಈ ಒಂದು ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು, ಭೇದ ಭಾವ ಮಾಡೋಂಗಿಲ್ಲ. ಇದು ಸಮಾನತೆ ಹಕ್ಕು ಹೇಳುತ್ತೆ ಇದನ್ನು. ಮತ್ತು ಜಾತಿ ಭೇದ ಭಾವ ಮಾಡೋಂಗಿಲ್ಲ. ನೀವು SC/ST ನೀವು ಕೀಳು, ನಾವು ಬ್ರಾಹ್ಮಿಣ್ಸ್ ನಾವು ಮೇಲು, ಈ ರೀತಿ ಹೇಳಂಗಿಲ್ಲ, ಎಲ್ಲರೂ ಸಮಾನರು. ಹಂಗೇನಾದರೂ ಭೇದ ಭಾವ ಮಾಡಿದರೆ ನೀವು ಸೆಕ್ಷನ್ 14ರಿಂದ 18 ಒಳಗಡೆ ಕೆಲವೊಂದು ಸೆಕ್ಷನ್ಗಳನ್ನು ಹಾಕೋದ್ರ ಮುಖಾಂತರ ಯಾರು ಭೇದ ಭಾವ ಮಾಡಿರ್ತಾರಲ್ವ ಅವರನ್ನೇ ನೀವು ಜೈಲಿಗೆ ತಳ್ಳಬಹುದು ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಲಿಂಗ ಆಧಾರದ ಮೇಲೆ ಅಂದರೆ ನಮ್ಮ ಭಾರತ ದೇಶ ಪುರುಷ ಪ್ರಧಾನವಾದ ದೇಶ. ನಾನು ಏನು ಮಾಡಿದ್ರೆ ನಡೀಯುತ್ತೆ, ಹೆಣ್ಣು ಮಗುವನ್ನು ಹಿಂಸೆ ಮಾಡಿದ್ರೆ ನಡೀತೆ ಅಂದರೆ ಅದು ನಡೆಯಂಗಿಲ್ಲ. ಯಾಕಂದರೆ ಒಂದು ಗಂಡು ಮಗುವಿಗೆ ಅಥವಾ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆ ಅಷ್ಟೇ ಸರಿಸಮಾನವಾದ ಹಕ್ಕು ಒಬ್ಬ ಹೆಣ್ಣು ಮಗಳಿಗೂ ಕೂಡ ಇದೆ. ಇದು ಲಿಂಗ ಭೇದ ಭಾವ ಮಾಡಂಗಿದ್ದ ಇಲ್ಲ. ಯಾಕಂದರೆ ಇಬ್ಬರು ಸಮಾನರು ಅನ್ನುವಂಥದ್ದನ್ನು ಸಮಾನತೆಯ ಹಕ್ಕ ಅದರ ಕೆಳಗಡೆ ಹೇಳುವಂಥದ್ದು. ಅದರ ಜೊತೆಗೆ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಮತ್ತು ರಾಜ್ಯದಿಂದ ತಾರತಮ್ಯ ಆಗುವುದಕ್ಕೆ ನಿಷೇಧ. ನೋಡಿ, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಅಂದರೆ ಪವರ್ಫುಲ್ ಪ್ಲೇಸಸ್ಸಿಂದ ಬಂದಿದ್ದಾರೆ, ಲೈಕ್ ಬೆಂಗಳೂರಿಂದ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದಿದ್ದಾರೆ, ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಎಲ್ಲೋ ಒಂದು ಕುಗ್ರಾಮದಿಂದ ಬಂದಿದ್ದಾನೆ, ಅವನಿಗೆ ಕಡಿಮೆ ಪ್ರಿಫರೆನ್ಸ್ ಕೊಡಿ. ಇಲ್ಲ, ಯಾವುದೇ ಒಂದು ಪವರ್ಫುಲ್ ಪ್ಲೇಸಿಂದಾದರೂ ಬಾ ಅಥವಾ ಕುಗ್ರಾಮ ಹಳ್ಳಿಯಿಂದ ಆದರೂ ಬಾ, ಎಲ್ರಿಗೂ ಕೂಡ ಸಮಾನತೆ ಮತ್ತು ಸಮಾನವಾಗಿರುವಂಥ ಹಕ್ಕಿದೆ, ಸಮಾನತೆಯಿಂದ ಜೀವಿಸುವಂಥ ಹಕ್ಕಿದೆ. ಮತ್ತು ನಮ್ಮ ರಾಜ್ಯ ಹೆಚ್ಚು ಟ್ಯಾಕ್ಸನ್ನು ಕೊಡುತ್ತೆ, ನಿಮ್ಮ ರಾಜ್ಯ ಕಡಿಮೆ ಟ್ಯಾಕ್ಸನ್ನು ಕೊಡುತ್ತೆ, ನಮ್ಮ ರಾಜ್ಯದವರು ಶ್ರೇಷ್ಠ, ಹಂಗೆ ಹೇಳಂಗಿಲ್ಲ. ಎಲ್ಲರೂ ಕೂಡ ಸರಿಸಮಾನರು. ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶ ಕೊಡಬೇಕು. ನೋಡಿ, ಸಾರ್ವಜನಿಕ ಸೇವೆಗಳು ಅಂದರೆ ಗೌರ್ಮೆಂಟ್ ಜಾಬ್ಸ್ ಇದ್ದಾವೆ, ಅದರಲ್ಲಿ ಎಲ್ರಿಗೂ ಕೂಡ ಸಮಾನ ಅವಕಾಶ ಕೊಡಬೇಕು. ಗೌರ್ಮೆಂಟ್ ಜಾಬ್ಸ್ ಅಲ್ಲದೇ ಈ ಕೆಲವೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲೆಕ್ಷನ್ ನಡೀತವೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಎಲ್ರಿಗೂ ಕೂಡ ಸಮಾನವಾಗಿ ಅವಕಾಶ ಕೊಡಬೇಕು. ಅಂದರೆ ಕೆಲವೊಬ್ಬರಿಗೆ ವಿಶೇಷ ಒಂದು ರಿಸರ್ವೇಷನನ್ನು ಕೊಟ್ಟಿದೆ, ಅವರನ್ನು ಬಿಟ್ಟು ಎಲ್ಲರಿಗೂ ಕೂಡ ಸಮಾನವಾಗಿರುವಂಥ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿಮಗೆ ಸಮಾನತೆಯ ಹಕ್ಕಿನಲ್ಲಿ ಹೇಳಲಾಗುತ್ತೆ ನೋಡಿ ಸ್ನೇಹಿತರೆ. ಸೊ ದೊಡ್ಡವ್ರ ಮಕ್ಕಳಿಗೆ ದೊಡ್ಡ ಜಾಬ್ ಕೊಡಿ, ಚಿಕ್ಕ ಸ್ಥಾನದಲ್ಲಿರೋರು ಅಂದರೆ ಒಂದು ಜಾಬಿನ ಸ್ಥಾನದಲ್ಲಿರುವಂಥವ್ರಿಗೆ ಕಡಿಮೆ ಜಾಬ್ ಕೊಡಿ, ಈ ರೀತಿ ಹೇಳೋಂಗಿಲ್ಲ. ನೀವು ಎಲ್ಲರೂ ಕೂಡ ಸಮಾನ ಅವಕಾಶ ಕೊಡಬೇಕು. ನೆಕ್ಸ್ಟು ಅಸ್ಪೃಶ್ಯತೆಯ ನಿಷೇಧ. ನಿಷೇಧ ನೋಡಿ ಸ್ನೇಹಿತರೆ, ಅಸ್ಪೃಶ್ಯತೆ ನಿಷೇಧ. ಅನ್ಟಚಬಿಲಿಟಿ ಅಂತ ಹೇಳಿ ಕರಿತೇವೆ ಇದನ್ನು, ಅನ್ಟಚಬಿಲಿಟಿ. ನೋಡಿ, ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ, ನಾವು ಸೇದಿರುವಂಥ ಬಾವಿಯಲ್ಲಿ ನೀರು ಸೇದಬಾರದು. ಅಂದರೆ ಮೇಲ್ಜಾತಿಯವರು ಸೇರಿದಂಥ ಬಾವಿಯಲ್ಲಿ ನೀವು ಕೆಳಜಾತಿಯವರು ಅದನ್ನು ಮುಟ್ಟಿ ಮೈಲಿಗೆ ಮಾಡಬಾರ್ದು ಅನ್ನುವಂಥ ಒಂದು ಕಾಲಮಾನ ಇತ್ತು ನೋಡಿ ಸ್ನೇಹಿತರೆ. ಅಂತಹ ಒಂದು ಪ್ರಾಕ್ಟೀಸನ್ನು ಇವಾಗ ಏನಾದರೂ ಯಾವನಾದರೂ ಅಪ್ಪಿತಪ್ಪಿ ಮಾಡಿದರೆ ಅಂತಂದರೆ ಅವನಿಗೆ ಜೈಲು ವಾಸ ಕಟ್ಟಿಟ್ಟ ಬುತ್ತಿ. ಅವನೇ ಜೈಲು ವಾಸದಲ್ಲಿ ಹೋಗಿ ಅವನ ಕಂಬಿಗಳು ಎಷ್ಟಿದೆ ಅಂತ ಎಣಿಸ್ಕೊಂಡು ಮತ್ತು ಪೊಲೀಸರ ಬಿಸಿ ಬಿಸಿ ಕಜ್ಜಾಯ ಹೆಂಗಿರುತ್ತೆ ಅಂತೇಳಿ ಹೇಳ್ಬೇಕಾಗತ್ತೆ. ಅಂದರೆ ಅಸ್ಪೃಶ್ಯತೆ ಮಾಡೋಂಗಿಲ್ಲ ನೀನು. ಟಚಬಿಲಿಟಿ ಅನ್ನೋಂಥದ್ದು ಮುಟ್ಕೊಳ್ಳೋದ್ರಿಂದ ಮಾತ್ರ ಅಲ್ಲ ಸ್ನೇಹಿತರೆ. ಇವಾಗ ನನ್ನ ಮುಟ್ಟಿದರೆ ನಾನು ಮೈಲಿಗೆ ಹಾಳಾಗೋಯ್ತು ಅಂಥೇಳಿ ಸ್ನಾನ ಮಾಡೋರು ಇದ್ದರು ಒಂದು ಕಾಲದಲ್ಲಿ. ಇವಾಗ ಹಂಗೆ ಮಾಡೋಂಗಿಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ನೋಡಿ, ಯಾವುದೇ ಬೇರೆ ಬೇರೆ ಜಾತಿಯವರು ಇರ್ತಾರೆ. ಮೆಟ್ರೋ ಟ್ರೈನ್ಗಳು ನೋಡಿ, ಬೇರೆ ಬೇರೆ ಬಸ್ಸುಗಳು ನೋಡಿ. ಸೊ ಎಲ್ಲರೂ ಕೂಡ ಇಲ್ಲಿ ಸಮಾನರಾಗಿದ್ದಾರೆ.
ಆ ರೀತಿ ಏನಾದರೂ ಅಸ್ಪೃಶ್ಯತೆ ಮಾಡಿದರೆ ಅವರಿಗೆ ಕಠಿಣವಾದ ಮತ್ತು ಕಠೋರವಾದ ಶಿಕ್ಷೆ ಇರುತ್ತೆ, ಕಠೋರವಾದ ಶಿಕ್ಷೆ ಇರುತ್ತೆ. ಮತ್ತು ಅದೇ ರೀತಿಗೆ ನಮ್ಮ ದೇವಸ್ಥಾನದಲ್ಲಿ ಬೇರೆ ಈ ಕೆಳಜಾತಿಯವರು ಬರಬಾರ್ದು ಅನ್ನೋಂಥದ್ದು, ಗರ್ಭಗುಡಿಯಲ್ಲಿ ಅವರು ಬರಬಾರ್ದು ಇವರು ಬರಬಾರ್ದು ಅನ್ನೋಂಥದ್ದು, ಈ ರೀತಿ ಅಸ್ಪೃಶ್ಯತೆ ಮಾಡೋಂಗಿಲ್ಲ. ಈ ರೀತಿ ಮಾಡದೆ ಇರಬೇಕು. ಅಕಸ್ಮಾತ್ ಮಾಡಿತು ಅಂತಂದರೆ ಅವರಿಗೆ ಕಠಿಣವಾದ ಶಿಕ್ಷೆ ಇದೆ ನೋಡಿ ಸ್ನೇಹಿತರೆ, ಕಠಿಣವಾದ ಶಿಕ್ಷೆ ಇದೆ. ನೆಕ್ಸ್ಟು ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಉಳಿದ ಬಿರುದುಗಳ ನಿಷೇಧ. ನೋಡಿ ಸ್ನೇಹಿತರೆ, ಕೆಲವೊಂದು ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳು ಅಂದರೆ ಇವಾಗ ನೋಡಿ ಶೈಕ್ಷಣಿಕ ಬಿರುದುಗಳು ಅಂತ ಹೇಳಿದರೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಭಾರತ ರತ್ನ, ಡಾಕ್ಟರೇಟ್ ಪ್ರಶಸ್ತಿ, ಇಂಥ ಪ್ರಶಸ್ತಿಗಳನ್ನು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅವರು ಕೊಡುಗೆಯನ್ನು ಕೊಟ್ಟಿರ್ತಾರೆ, ಅವ್ರಿಗೆ ಕೊಡ್ಬೋದು. ಮಿಲಿಟರಿ ಸೇವೆ ಸಲ್ಲಿಸಿದವ್ರಿಗೂ ಕೊಡ್ಬೋದು. ಆದರೆ ಅದನ್ನು ಬಿಟ್ಟು ಒಂದು ಜನಾಂಗವನ್ನು ಎತ್ತಿ ತೋರಿಸೋದಕ್ಕಾಗಿ ರಾಜಾದಿರಾಜ ವೀರಮಾರ್ತಾಂಡ ಈ ರೀತಿ ಕೆಲವೊಂದು ಜನನಾಯಕ ಕೆಲವೊಂದು ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರ ಅದು ಬೇರೊಬ್ಬರ ಒಂದು ಮನಸ್ಸಿಗೆ ಅಂದರೆ ಬೇರೆ ಒಬ್ಬ ಜಾತಿಗೆ ಅದು ಕೀಳಾಗಿ ಪರಿಣಮಿಸಿ ಅವರ ಮನಸ್ಸಿಗೆ ಒಂದು ಹತಾಶ ಭಾವ ಮೂಡುತ್ತದೆ. ಸೊ ಹಿಂಗಾಗಿ ಬಿರುದುಗಳನ್ನು ಕೊಡಬಾರ್ದು ಅನ್ನೋಂಥ ನಿಷೇಧವನ್ನು ಏರಲಾಗಿದೆ ನೋಡಿ ಸ್ನೇಹಿತರೆ, ನಿಷೇಧವನ್ನು ಏರಲಾಗಿದೆ. ನೆಕ್ಸ್ಟು ನೋಡೋದಾದರೆ ಸ್ವತಂತ್ರತೆ ಹಕ್ಕು, ಸ್ವತಂತ್ರತೆಯ ಹಕ್ಕು. ಸೊ ಸ್ವತಂತ್ರ ಇದೆ ನೋಡಿ ಎಲ್ರಿಗೂ, ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಸ್ವತಂತ್ರ ಇದೆ, ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೂ ಸ್ವತಂತ್ರ ಇದೆ. ಇದನ್ನು ವಿಧಿ 19ರಿಂದ ಹಿಡ್ಕೊಂಡು 22ರವರೆಗೂ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಏನೇನು ಸ್ವತಂತ್ರತೆ ಇದೆ ನಮಗೆ, ಸೊ ವಾಟ್ ಕೈಂಡ್ ಆಫ್ ಫ್ರೀಡಮ್ ವಿ ಹ್ಯಾವಿಂಗ್ ಅಂತ ನೋಡೋದಾದರೆ, ಸೊ ವಿ ಹ್ಯಾವಿಂಗ್ ಅ ಫ್ರೀಡಮ್ ಆಫ್ ಸ್ಪೀಚ್. ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ನೋಡಿ ಸ್ನೇಹಿತರೆ, ಅಭಿವ್ಯಕ್ತಿ ಮಾಡುವಂಥ ಸ್ವತಂತ್ರ ಇದೆ, ನಮ್ಮ ಫೀಲಿಂಗ್ಸನ್ನು ಹೇಳ್ಕೊಳ್ಳುವಂಥ ಸ್ವತಂತ್ರ, ವಾಕ್ ಸ್ವಾತಂತ್ರ್ಯ. ನೋಡಿ ಒಬ್ಬ ರಾಜಕಾರಣಿ ಅವನು ನಮ್ಮ ಪ್ರತಿನಿಧಿ ಆಗಿರ್ತಾನೆ, ಜನಪ್ರತಿನಿಧಿ ಆಗಿರ್ತಾನೆ, ನಮ್ಮಿಂದ ಆಯ್ಕೆ ಆಗಿರ್ತಾನೆ, ನಾವು ಕೊಟ್ಟಿರುವಂಥ ಓಟಿಂದ ಅವನು ಆಯ್ಕೆ ಆಗಿರ್ತಾನೆ. ಅವರು ಮಾಡುವಂಥ ಕೆಲಸಗಳಲ್ಲಿ ಏನಾದರೂ ಲೋಪದೋಷಗಳಿತ್ತು ಅಂದರೆ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ. ನೋಡಿ ನೀವು ಮಾಡ್ತಾ ಇರುವಂಥ ಕೆಲಸ ರಾಂಗ್ ಇದೆ, ಈ ರೀತಿ ನೀವು ಕೆಲಸವನ್ನು ಮಾಡಬೇಕಾಗಿತ್ತು, ಸೊ ಈ ರೀತಿ ನೀವು ಅಭಿವ್ಯಕ್ತಿ ಮಾಡುವಂಥ ಒಂದು ವಾಕ್ ಸ್ವಾತಂತ್ರ್ಯ ನಿನಗಿದೆ ಅನ್ನುವಂಥದ್ದಾಗಿರ್ಬೋದು. ಅದರ ಜೊತೆಗೆ ಅಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಒಂದೆಡೆ ಸೇರುವಂಥ ಸ್ವತಂತ್ರ. ನೋಡಿ ನಾವೇನಾದರೂ ಗ್ರೂಪ್ ಡಿಸ್ಕಷನ್ ಮಾಡೋದಾಗಿರ್ಬೋದು ಅಥವಾ ಒಂದು ಸಭೆಯನ್ನು ಸೇರ್ಬೋದು, ನಿಮಗೆ ಸ್ವತಂತ್ರ ಇದೆ. ಆದರೆ ಯಾವುದೇ ಒಂದು ಮಾರಕ ಅಸ್ತ್ರಗಳು ತೆಗೆದುಕೊಂಡು ಹೋಗಿ ಗಲಭೆಗಳು ಮಾಡಬಾರ್ದು. ಶಾಂತಿಯುತವಾಗಿ ನೀವು ಸಭೆಗಳನ್ನು ಮಾಡಿ ಒಂದೆಡೆ ಸೇರಬೇಕಾದ್ರೆ ಸೇರಿಕೊಳ್ಳ್ರಿ, ಆ ಒಂದು ಸ್ವತಂತ್ರ ನಿಮಗಿದೆ, ಆ ಒಂದು ರೈಟ್ಸ್ ನಿಮಗಿದೆ, ಆ ಒಂದು ಹಕ್ಕು ನಿಮಗಿದೆ. ಆದರೆ ಯಾವುದೇ ಹಿಂಸಾತ್ಮಕ ಅಥವಾ ಗಲಭೆಗಳನ್ನು ಮಾಡುವಂತಿಲ್ಲ, ಮಾಡುವಂತಿಲ್ಲ. ನೆಕ್ಸ್ಟು ಸಂಘ ಮತ್ತು ಸಂಸ್ಥೆಗಳನ್ನು ರಚಿಸುವಂಥ ಸ್ವತಂತ್ರ. ನೀವು ಸಂಘಗಳನ್ನು ಕಟ್ಬೋದು. ಯಾವ ರೀತಿ ಸಂಘವನ್ನು ಯಾಕೆ ಕಟ್ಟಬೇಕು? ಸ್ವಸಹಾಯ ಗುಂಪುಗಳು ಅಂತ ಇದ್ದಾವೆ, ಆ ರೀತಿಯಾಗಿರುವಂಥ ಸಂಘಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು. ನೋಡಪ್ಪ, ಇವಾಗ ಯಾವುದೇ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಅವರೇನಾದರೂ ಕೆಲಸಗಳನ್ನು ಪ್ರಾಪರಾಗಿ ಮಾಡಿಲ್ಲ ಅಂತ ಹೇಳಿದರೆ ಅವರಿಗೆ ನಾವು ಒಬ್ಬರೇ ಹೋಗಿ ನಾವು ಅಲ್ಲಿ ಹೋಗಿ ನ್ಯಾಯವನ್ನು ಕೇಳೋದಕ್ಕೆ ಹೋದ್ರೆ ಅದು ನ್ಯಾಯ ಫಲಿಸೋದಿಲ್ಲ. ಅದೇ ನಾವು ಒಂದು ಸಂಘ ಪರಿವಾರವಾಗಿ ಹೋಗಿ ಒಂದು ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ನಾವು ನಮ್ಮ ರಾಜ್ಯ ನಾಯಕರನ್ನು, ಕೇಂದ್ರ ಸರ್ಕಾರದ ರಾಜಕಾರಣಿಗಳನ್ನು ನಾವು
ಹೋರಾಟ ಮುಖಾಂತರ ಹೆಚ್ಚಿಸುವುದರ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದು ನೋಡಿ ಸ್ನೇಹಿತರೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದು. ನೆಕ್ಸ್ಟು ಭಾರತದಾದ್ಯಂತ ಚಲಿಸುವ ಸ್ವಾತಂತ್ರ್ಯ. ನೋಡಿ, ನೀವು ಭಾರತದ ಯಾವುದೇ ಒಂದು ರಾಜ್ಯಕ್ಕೆ ಹೋಗ್ಬೋದು, ಯಾವುದೇ ರಾಜ್ಯಕ್ಕೆ ಹೋಗಿ ಚಲಿಸಿ ಬರ್ಬೋದು, ಟ್ರಕ್ಕಿಂಗ್ ಹೋಗಿ ಬರ್ಬೋದು, ಟ್ರಿಪ್ ಹೋಗಿ ಬರ್ಬೋದು, ಎಲ್ಲ ಪ್ರೇಕ್ಷಣಿಕ ಸ್ಥಳಗಳನ್ನು ಸುತ್ತಾಡಿ ಬರ್ಬೋದು ನೋಡಿ ಸ್ನೇಹಿತರೆ. ಆಗ್ರಾ ನೋಡ್ತೀಯ, ತಾಜ್ ಮಹಲ್ ನೋಡ್ತೀಯ, ಅಥವಾ ಗೋಲ್ ಗುಂಬಜ್ ನೋಡ್ತೀಯ, ವಿಧಾನಸೌಧ ನೋಡ್ತೀಯ. ಯಾವುದೇ ಒಂದು ರಾಜ್ಯಗಳಿಗೆ ಹೋಗಿ ನೀವು ಸ್ವತಂತ್ರವಾಗಿ ಚಲಿಸುವಂಥ ಹಕ್ಕನ್ನು ನಮ್ಮ ಸಂವಿಧಾನ ನಿಮಗೆ ಕೊಟ್ಟಿದೆ. ಸ್ವತಂತ್ರವಾಗಿ ನೀವು ಚಲಿಸ್ಬೋದು. ಚಲಿಸ್ಬೇಕಾದ್ರೆ ಯಾವನಾದರೂ ಅಡ್ಡ ನಿಂತ್ಕೊಂಡು ಯಾಕಪ್ಪ ನಮ್ಮ ರಾಜ್ಯಕ್ಕೆ ಬಂದೆ ಅಂತೇನು ಯಾವನಾದರೂ ಕೇಳಿದರೆ ಅವನಿಗಿದೆ ಮಾರಿ ಹಬ್ಬ. ಯಾಕಂದರೆ ಹಂಗೆ ಕೇಳಂಗಿಲ್ಲ. ಯಾಕಂದರೆ ಸ್ವತಂತ್ರವಾಗಿ ಎಲ್ಲ ಕಡೆ ಸ್ವತಂತ್ರವಾಗಿ ಚಲಿಸುವಂಥ ಹಕ್ಕು ನಿನಗಿದೆ. ಅದು ಕಾನೂನಾತ್ಮಕವಾಗಿರಬೇಕು. ಇಲ್ಲಿಗಲ್ ಆಗಿ ನೀವು ಸ್ವತಂತ್ರವಾಗಿ ಚಲಿಸಬೇಕು ಅಂತೇಳಿ ಇಲ್ಲಿಗಲ್ ಆಗಿ ನೀನು ಹೋಗೋಂಗಿಲ್ಲ. ಲೀಗಲ್ ಆಗಿ ನೀವು ಯಾವುದೇ ಒಂದು ಭಾಗದಲ್ಲಿ ಹೋಗಿ ನೀನು ಚಲಿಸಬಹುದು ನೋಡಿ ಸ್ನೇಹಿತರೆ. ನೆಕ್ಸ್ಟು, ಭಾರತ ಯಾವುದೇ ಭಾಗದಲ್ಲಿ ವಾಸಿಸುವಂಥ ಮತ್ತು ಕಾಯಂ ನೆಲೆಸುವ ಸ್ವತಂತ್ರ. ಭಾರತದಲ್ಲಿ ಯಾವುದೇ ಭಾಗದಲ್ಲಿ ಹೋಗಿ ನೀವು ಕಾಯಂ ಆಗಿ ಅಲ್ಲೇ ನೆಲೆಸ್ಬೋಂಗಿದ್ರೆ ನೆಲೆಸ್ಬೋದು ಅಂದರೆ ಅಲ್ಲಿ ತಳ ಊರ್ಬೋದು ನೋಡಿ. ನೀವು ಬೇರೆ ಯಾವುದೇ ಒಂದು ಪ್ರದೇಶಕ್ಕೆ ಹೋಗ್ಬೋದು, ನೋಡಿರ್ಬೋದು. ನಮ್ಮ ಒಂದು ರಾಜ್ಯಕ್ಕೆ ಬೇರೆ ಬೇರೆ ಮಹಾರಾಷ್ಟ್ರದಿಂದ ಮತ್ತು ಅಸ್ಸಾಂ, ಬಿಹಾರದಿಂದ ಅನೇಕ ಜನರು ಬೆಂಗಳೂರಲ್ಲಿ ಬಂದು, ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಂದು ವಾಸ ಆಗ್ತಾರೆ. ನಿಮ್ಗೆ ಗೊತ್ತಿರ್ಬೋದು. ಯಾಕಂದರೆ ಅವರಿಗೆ ವಾಸಿಸುವಂಥ ಮತ್ತು ಕಾಯಮವಾಗಿ ಇಲ್ಲಿ ನೆಲೆಯೂರುವಂಥ ಸ್ವತಂತ್ರ ಇದೆ. ಹಂಗೆ ಸ್ವತಂತ್ರ ಇದೆ ಅಂತ ಇಲ್ಲಿ ಬಂದು ಜನಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಬಾರ್ದು. ಕೆಲವೊಬ್ಬರು ಬೆಂಗಳೂರಲ್ಲಿ ಹಂಗೆ ಮಾಡ್ತಾಯಿದ್ದಾರೆ, ಬೇರೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆ ರೀತಿ ಮಾಡೋಂಗಿಲ್ಲ. ನೀವು ಶಾಂತಿಯುತವಾಗಿ ಬಂದು ಇಲ್ಲಿ ನೆಲೆಸಿ ಕಾಯಮವಾಗಿ ನೀವು ಏನಾದರೂ ಜಾಗ ತೊಗೊಳ್ರಿ, ಅಪಾರ್ಟ್ಮೆಂಟ್ಸ್ಗಳನ್ನು ಕಟ್ಟಿರಿ, ಏನು ಮಾಡಿ. ಯಾಕಂದರೆ ನಿಮ್ಗೆ ಸ್ವತಂತ್ರ ಇದೆ. ಬಟ್ ಅಪ್ ಟು ಲಿಮಿಟ್ವರೆಗೂ ಕಾನೂನಾತ್ಮಕವಾಗಿ ಮಾತ್ರ ನೀವು ನೆಲೆಸ್ಬೋದು ಅನ್ನೋಂಥದ್ದು. ನೆಕ್ಸ್ಟು, ಯಾವುದೇ ವೃತ್ತಿ ಅಥವಾ ಯಾವುದೇ ಒಂದು ಕೆಲಸವನ್ನು ನಡೆಸುವಂಥದ್ದು ಮತ್ತು ಯಾವುದೇ ವಾಣಿಜ್ಯ ಅಥವಾ ವ್ಯವಹಾರಗಳನ್ನು ತೊಡಗಿಸುವಂಥ ಹಕ್ಕು. ನೋಡಿ, ನೀನು ಯಾವುದೇ ಒಂದು ಕೆಲಸವನ್ನು ಮಾಡ್ಬೋದು ನೋಡಪ್ಪ. ನೀವು ಯಾವುದೇ ಒಂದು ಕೆಲಸ ಮಾಡ್ಬೋದು. ಕ್ಷೌರಿಕ ಕೆಲಸ ಆದರೂ ಮಾಡ್ಬೋದು, ಅಥವಾ ಬುಟ್ಟಿ ಎಣೆಯುವಂಥ ಕೆಲಸ ಮಾಡ್ಬೋದು, ಕುಂಬಾರಿಕೆ ಮಾಡ್ಬೋದು. ಯಾವುದೇ ಕೆಲಸವನ್ನು ಮಾಡು ನೀನು. ನಿಮಗೆ ಫುಲ್ ಫ್ರೀಡಮ್ ಇದೆ, ಏನಾದರೂ ಮಾಡ್ಬೋದು. ಅದರ ಜೊತೆಗೆ ವಾಣಿಜ್ಯ ಮತ್ತು ವ್ಯವಹಾರಗಳಲ್ಲಿ ತೊಡಗುವಂಥ ಹಕ್ಕು. ನೋಡು, ನಾನು ಒಂದು ಕೆಲಸವನ್ನು ಮಾಡ್ತೇನೆ, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೇನೆ ಅಂದರೆ ಮಾಡು ಬಿಸ್ನೆಸ್ಸನ್ನು. ವ್ಯವಹಾರವನ್ನು ಮಾಡ್ತೀನಿ ಅಂದರೆ ಮಾಡು. ಆದರೆ ಕಾನೂನು ವಿಧಾನಗಳಲ್ಲಿ, ಅಂದರೆ ಕಾನೂನು ಕೆಲವೊಂದು ಲೈಸೆನ್ಸನ್ನು ತೆಗೆದುಕೊಳ್ಬೇಕಾಗ್ತದೆ. ಒಂದು ಕಮರ್ಷಿಯಲ್ ಆಗಿರುವಂಥ ಒಂದು ಮಾಲನ್ನು ಕಟ್ತೀನಿ ಅಂತ ಹೇಳಿದರೆ, ಫಿಲಮ್ ಥಿಯೇಟ್ರನ್ನು ಕಟ್ತೀನಿ, ಕಿರಾಣಿ ಅಂಗಡಿಯನ್ನು ಕಟ್ತೀನಿ ಅಂದರೆ ಅದಕ್ಕೆ ಬೇಕಾಗಿರುವಂಥ ಲೈಸೆನ್ಸ್ಗಳನ್ನು ತೆಗೆದುಕೊಂಡು ನೀನು ಸ್ವತಂತ್ರವಾಗಿ ವಾಣಿಜ್ಯ ಮತ್ತು ವ್ಯವಹಾರಗಳನ್ನು ಮಾಡುವಂಥ ಹಕ್ಕು ನಿನಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಇದು ಎಲ್ಲಿ ಬರುತ್ತೆ ಅಂದರೆ ಸ್ವತಂತ್ರ ಹಕ್ಕಿನೊಳಗಡೆ ನಿಮಗೆ ಬರುತ್ತೆ. ಈ ಯಾವ ವಿಧಿ ಹೇಳುತ್ತೆ ಅಂದರೆ ವಿಧಿ 19 ಮತ್ತು 22 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. 19 ಮತ್ತು 22 ನಿಮಗೆ ಹೇಳುತ್ತೆ. ನೆಕ್ಸ್ಟು ಒಂದು ಹಕ್ಕನ್ನು ನೋಡೋದಾದರೆ, ನೆಕ್ಸ್ಟು ನಿಮಗೆ ಶೋಷಣೆಯ ವಿರುದ್ಧ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು. ಇದು ವಿಧಿ 23ರಿಂದ 24 ಹೇಳುತ್ತೆ ನೋಡಿ ಸ್ನೇಹಿತರೆ. ಅಂದರೆ ಮಾನವ ಜೀವಿಗಳ ಮಾರಾಟ ಮತ್ತು ಅನೈತಿಕ ಕಾರ್ಯಗಳಿಗೆ ತಳ್ಳುವುದರ ನಿಷೇಧ. ನೋಡಿ, ಮುಂಚೆ ಒಂದು ಕಾಲ ಇತ್ತು, ಜೀತ ಪದ್ಧತಿ ಅಂತ ಇತ್ತು. ಜೀತ ಪದ್ಧತಿ ಅಂದರೆ ನೋಡಿ, ನಮ್ಮಲ್ಲಿ ಒಬ್ಬ ಆಳಿದಾನೆ, ಇವನು ಒಳ್ಳೆ ಕೆಲಸ ಮಾಡ್ತಾನೆ, ಇವನು ಜೀತ ಕಟ್ಕೊಂಡಿದ್ದೀವಿ, ನಿಮಗೆ ಇವನ್ನ ಮಾರಾಟ ಮಾಡ್ತೀವಿ, ಇವನಿಗೆ ವರ್ಷಕ್ಕೆ 50,000 ಕೊಡ್ರಿ, ಈ ರೀತಿ ಮಾರಾಟ ಮಾಡ್ಕೊಳ್ತಾ ಇದ್ರು. ಅಂಥದ್ದನ್ನು ಮಾಡೋಂಗಿಲ್ಲ ಇವಾಗ. ಹಂಗೇನಾದರೂ ಯಾವನಾದರೂ ಮಾಡಿದರೆ ಸೆಕ್ಷನ್
ನಿಮಗೆ ಸೆಕ್ಷನ್ 23ರಿಂದ 24ರ ಒಂದು ಸೆಕ್ಷನನ್ನು ಹಾಕಿ ಅವನ್ನ ಜೈಲಿಗೆ ಕಳಿಸ್ಬಿಡ್ತಾರೆ ನೋಡಿ. ಮತ್ತು ಕೆಲವೊಬ್ಬರು ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಅನೈತಿಕ ಕಾರ್ಯಗಳಿಗೆ ಅವರನ್ನು ತಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಅದನ್ನು ಕೂಡ ನಿಷೇಧ ಮಾಡಲಾಗಿದೆ. ಅದನ್ನು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಿಷೇಧ ಮಾಡಲಾಗಿದೆ. ಆ ರೀತಿ ಯಾವನಾದರೂ ಮಾಡಿದರೆ ಅವನು ಸರಿಯಾದ ಒಂದು ಕಠಿಣ ಕ್ರಮವನ್ನು ಪಾಲಿಸಬೇಕಾಗ್ತದೆ. ಓಕೆ, ನೆಕ್ಸ್ಟು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ, ಗಣಿಗಳಲ್ಲಿ ಹಾಗೂ ಇನ್ನಿತರ ಹಾನಿಕಾರಕ ವೃತ್ತಿಗಳಲ್ಲಿ ತೊಡಗಿಸುವುದರ ನಿಷೇಧ. ನೋಡಿ, ಬಿಲೋ 14 ಇಯರ್ಸ್ ಏಜ್ ಇರುವಂಥವರು ಅವರು ಬೇರೆ ಒಂದು ಅಂತಂದರೆ ಕಾರ್ಖಾನೆಗಳಲ್ಲಾಗಿರ್ಬೋದು, ಗಣಿಗಳಲ್ಲಾಗಿರ್ಬೋದು, ಮತ್ತು ಹಾನಿಕಾರಕ ವೃತ್ತಿಗಳನ್ನು ಅವ್ರು ಮಾಡೋಂಗಿಲ್ಲ. ಗುಂಡು ಮದ್ದುಗಳನ್ನು ಮಾಡೋದಾಗಿರ್ಬೋದು, ಪಟಾಕಿಗಳನ್ನು ಮಾಡೋರಾಗಿದೆ. ಈ ರೀತಿ ಕೆಲಸಗಳಲ್ಲಿ ಯಾರಾದರೂ ಮಕ್ಕಳನ್ನು ತೊಡಗಿಸಿ ಅವರಿಂದ ಹಣವನ್ನು ಗಳಿಸ್ತಿದ್ರೆ ಅಲ್ಲಿರುವಂಥ ಯಜಮಾನನನ್ನು ಜೈಲಿಗೆ ಕಟ್ಟಲಾಗ್ತದೆ ನೋಡಿ ಸ್ನೇಹಿತರೆ. ಸೊ ಹಿಂಗಾಗಿ ಅವರನ್ನು ಈ ಒಂದು ವೃತ್ತಿಗಳಲ್ಲಿ ತೊಡಗಿಸುವುದರ ನಿಷೇಧ ಇದೆ. ವೃತ್ತಿಗಳಲ್ಲಿ ಸೇರಿಸುವಂಥ ಒಂದು ನಿಷೇಧ ಇದೆ. ಯಾರನ್ನು ಅಂದರೆ 14 ವರ್ಷದ ಮಕ್ಕಳನ್ನು. ಇದು ಯಾವ ಒಂದು ಹಕ್ಕು ಹೇಳುತ್ತಂದರೆ ಶೋಷಣೆಯ ವಿರುದ್ಧ ಹಕ್ಕು ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಧಾರ್ಮಿಕ ಸ್ವತಂತ್ರ. ನೋಡಿ, ಎಲ್ಲರಿಗೂ ಕೂಡ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಧಿ 25ರಿಂದ ಹಿಡ್ಕೊಂಡು 28 ಕೂಡ ಎಲ್ಲರಿಗೂ ಕೂಡ ಧಾರ್ಮಿಕ ಸ್ವತಂತ್ರ ಇದೆ ನೋಡಿ. ಯಾವುದೇ ಧರ್ಮವನ್ನು ಸ್ವೀಕರಿಸುವ ಅಥವಾ ಆಚರಿಸುವ ಮತ್ತು ಪ್ರಚಾರ ಮಾಡುವಂಥ ಸ್ವತಂತ್ರ ಇದೆ. ಇಲ್ಲಿ ಒಬ್ಬ ಹಿಂದೂ ಇರ್ತಾನೆ, ಅವನು ತನ್ನ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಿರ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಆಚರಣೆ ಮಾಡ್ತಾನೆ ಅದನ್ನೇ, ಮತ್ತು ನಮ್ಮ ಹಿಂದೂ ಧರ್ಮ ಶ್ರೇಷ್ಠ ಅಂಥೇಳಿ ಪ್ರಚಾರ ಮಾಡ್ತಾನೆ. ಅವನ್ನೇನಾದರೂ ಯಾರಾದರೂ ತಡೆದ್ರೆ ಅಂತ ಹೇಳಿದರೆ ಅವನು ಕಠಿಣ ಒಂದು ಕ್ರಮಕ್ಕೆ ಗುರಿಯಾಗಬೇಕಾಗ್ತದೆ. ಯಾಕಂದರೆ ಅವನಿಗೆ ಒಂದು ಸ್ವತಂತ್ರ ಇದೆ. ನಾಟ್ ಓನ್ಲಿ ಹಿಂದೂಸ್, ಮುಸ್ಲಿಮನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ ಆಗಿರ್ಬೋದು, ಬೇರೆ ಬೇರೆ ಧರ್ಮದವರು ಎಲ್ಲರಿಗೂ ಕೂಡ ಯಾವುದೇ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ಸ್ವೀಕರಿಸುವುದಾಗಿರ್ಬೋದು, ಧರ್ಮವನ್ನು ಬಿಡುವುದಾಗಿರ್ಬೋದು, ಅಂದರೆ ಆ ಧರ್ಮದಿಂದ ಒಂದು ನೀತಿಯನ್ನು ಕಲಿಯೋದಾಗಿರ್ಬೋದು. ಅಲ್ಲಪ್ಪ, ನಾನು ಈ ಧರ್ಮವನ್ನು ನಾನು ಸೇರ್ತೀನಿ, ಯಾಕಂದರೆ ಈ ಧರ್ಮದಿಂದ ನನಗೆ ಶಾಂತಿ ನೆಮ್ಮದಿ ಸಿಗ್ತಾ ಇದೆ ಅಂಥೇಳಿ ನೀವು ಸ್ವಇಚ್ಛೆಯಿಂದ ನೀನು ಹೋಗೋದಾದರೆ ಹೋಗು, ನಿನಗೆ ಆ ಒಂದು ಸ್ವತಂತ್ರತೆ ಇದೆ, ಆ ಒಂದು ಸ್ವತಂತ್ರತೆ ಇದೆ ನೋಡಿ. ನೆಕ್ಸ್ಟು ಯಾವುದೇ ನಿರ್ದಿಷ್ಟ ಧರ್ಮವನ್ನು ಪ್ರಚಾರ ಮಾಡಲು ತೆರಿಗೆ ನೀಡುವಿಕೆಯಿಂದ ಸ್ವತಂತ್ರ. ನೋಡಪ್ಪ, ನೀನು ಒಂದು ಧರ್ಮವನ್ನು, ಒಂದು ನಿರ್ದಿಷ್ಟ ಧರ್ಮವನ್ನು ಪ್ರಚಾರ ಮಾಡ್ತಾ ಇದೆಯಾ, ನೀನು ತೆರಿಗೆಯನ್ನು ಕೊಡು, ಯಾಕಂದರೆ ನಿನ್ನ ಧರ್ಮ ಬೆಳೀತಾ ಇದೆ ಅಂತೇಳಿ ಯಾರಾದರೂ ತೆರಿಗೆ ಕೇಳಕ್ಕೆ ಬಂದರೆ ಕೊಡಲ್ಲ ಅಂತೇಳಿ. ಯಾಕೆಂದರೆ ಅದರ ಒಂದು ನಿಷೇಧ ಇದೆ, ಅಂದರೆ ಅದರ ಮೇಲೆ ತೆರಿಗೆ ನೀಡುವಂಥದ್ದು ನಿಷೇಧ ಇದೆ. ಯಾಕೆಂದರೆ ನಿಮಗೆ ಆ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ನೀನು ಸ್ವತಂತ್ರವಾಗಿ ನಿರ್ದಿಷ್ಟ ಧರ್ಮವನ್ನು ಪ್ರಚಾರ ಮಾಡಬಹುದು. ನೀನು ತೆರಿಗೆ ನೀಡೋಂಗಿಲ್ಲ, ಯಾಕಂದರೆ ತೆರಿಗೆಯಿಂದ ನಿನಗೆ ವಿಮುಕ್ತತೆ ಇದೆ, ಸ್ವತಂತ್ರತೆ ಇದೆ ನೋಡಿ. ನೆಕ್ಸ್ಟು ಧಾರ್ಮಿಕ ವಿಷಯಗಳ ನಿರ್ವಹಣೆ ಸ್ವತಂತ್ರ. ಧಾರ್ಮಿಕ ವಿಷಯಗಳ ನಿರ್ವಹಣೆ ಸ್ವತಂತ್ರ ಅಂದರೆ ಒಂದು ಯಾವುದೇ ಒಂದು ಧಾರ್ಮಿಕ ವಿಚಾರ ಇರುತ್ತೆ, ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಿರ್ತೀಯ ನೀನು, ಆ ಒಂದು ಸ್ವತಂತ್ರತೆ ನಿನಗಿದೆ. ಯಾಕಂದರೆ ನಿನಗೆ ಧಾರ್ಮಿಕ ಸ್ವತಂತ್ರದ ಹಕ್ಕು, ಆ ಒಂದು ರೈಟ್ಸನ್ನು ನಿನಗೆ ಕೊಟ್ಟಿದೆ. ಯಾವುದೇ ಧರ್ಮವನ್ನು ನೀನು ಪಾಲನೆ ಮಾಡಿ ಅದನ್ನು ನಿರ್ವಹಣೆಯನ್ನು ಮಾಡ್ಬೋದು, ಅದನ್ನು ಅನುಷ್ಠಾನಕ್ಕೆ ತರ್ಬೋದು. ಸೊ ಅದು ಸ್ವತಂತ್ರ ನಿನಗಿದೆ. ನೆಕ್ಸ್ಟು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನಾ ಅಥವಾ ಪೂಜಾ ಸಮಾರಂಭಗಳಲ್ಲಿ ಹಾಜರಾಗುವಿಕೆಯಿಂದ ವಿನಾಯಿತಿ. ನೋಡಿ, ಇವಾಗ ಸ್ಕೂಲ್ಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ನೀವು ಪಾಠ ಮಾಡಬಾರ್ದು, ಮತ್ತು ಮುಸ್ಲಿಂ ಬಗ್ಗೆ ಉರ್ದು ಶಾಲೆಗಳಲ್ಲಿ ಪಾಠ ಮಾಡಬಾರ್ದು ಅಂತ ಹೇಳಂಗಿಲ್ಲ. ಯಾಕಂತಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದರಿಂದ ವಿನಾಯಿತಿಯನ್ನು ಕೊಟ್ಟಿದೆ. ಏನು ವಿನಾಯಿತಿಯನ್ನು ಕೊಟ್ಟಿದೆ ಅಂತಂದರೆ, ನೀವೊಂದು ಶೈಕ್ಷಣಿಕ ಸಂಸ್ಥೆಗಳು ಅಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಸಿದ್ಧಗಂಗಾ ಮಠ ಇದೆ, ಅಲ್ಲಿ ಕೆಲವೊಂದು ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾರೆ. ಇವನ್ನ ಇಟ್ಸ್ ರಿಗಾರ್ಡಿಂಗ್ ಟು ಧಾರ್ಮಿಕ ಬೋಧನೆಗಳು,
ಧಾರ್ಮಿಕ ಬೋಧನೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಂಸ್ಕೃತ ಶ್ಲೋಕಗಳನ್ನು ಸಿದ್ಧಗಂಗಾ ಮಠದಲ್ಲಿ ಮಕ್ಕಳಿಂದ ಪಠನೆಯನ್ನು ಮಾಡ್ತಾರೆ. ಯಾಕಂದರೆ ಅಂತ ಮಾಡುವಂಥ ಒಂದು ವಿನಾಯಿತಿಯನ್ನು ಕೊಟ್ಟಿದೆ ಯಾವುದು ಅಂತಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದರ ಅಡಿಯಲ್ಲಿಂದ ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ. ಸೊ ಹಂಗಾಗಿ ನಿಮಗೆ ಆ ಒಂದು ಸ್ವತಂತ್ರತೆ ಇದೆ. ಸೊ ನೀವು ಉರ್ದು ಶಾಲೆಗಳಲ್ಲಿ ಕುರಾನನ ಆಯ್ದ ಭಾಗಗಳನ್ನು ನೀವು ಪಠನೆಯನ್ನು ಮಾಡಬಹುದು. ಯಾಕಂದರೆ ಆ ಒಂದು ಸ್ವಾತಂತ್ರ್ಯವನ್ನು ಕೂಡ ನಿಮಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅಂತ ಹೇಳ್ತಾ, ಮುಂದಿನ 2 ಹಕ್ಕುಗಳನ್ನು ನೆಕ್ಸ್ಟ್ ತರಗತಿಯಲ್ಲಿ ನಾವು ನೋಡೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿಯವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರೂ ನಮ್ಮ ಚಾನಲನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದ ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸೋಣ.